ಸೂಚನೆಯನ್ನ ಮಂಡಿಸಿದ್ದಾರೆ. ಆಮೇಲೆ ಮಾತಾಡಪ್ಪ ಅಶೋಕ್. ನಿಲುವಳಿ ಸೂಚನೆಯನ್ನ ಮಂಡಿಸಿದ್ದಾರೆ ಬರಗಾಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ರಾಜ್ಯದಲ್ಲಿ ಬರಗಾಲ ಇದೆ. ನಾವು ಕೂಡ ಬರಗಾಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷದವರು ಬೆಳಕು ಚೆಲ್ತಕ್ಕಂಥದ್ದನ್ನು ಕೇಳಲಿಕ್ಕೆ ಅವರು ಏನಾದ್ರು ಸಲಹೆಗಳನ್ನು ಕೊಟ್ಟರೆ ಆ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಲಿಕ್ಕೆ ನಾವು ಸರ್ಕಾರ ತಯಾರಾಗಿದೆ. ನಿನ್ನೆ ಪ್ರಾರಂಭ ಮಾಡಿದ್ದಾರೆ ಚರ್ಚೆನ, ಅದು ಪೂರ್ಣ ಆಗಿಲ್ಲ, ನಿಲ್ಲಿಸಿದ್ದಾರೆ. ಈ ಮಧ್ಯೆ ನೀವು 0 ಅವರ್ನಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾವು ಉತ್ತರ ಕೊಡಲ್ಲ ಅಂತ ಹೇಳಿಲ್ಲ. ಮಾತಾಡಿ ನೀವು ಉತ್ತರ ಕೊಡಲ್ಲ ಅಂತ ಹೇಳಲಿಲ್ಲ. ಹೋಮ್ ಮಿನಿಸ್ಟರ್ ಬಂದ ತಕ್ಷಣ ಉತ್ತರ ಕೊಡ್ತೀವಿ. ಈಗ ಬಂದ್ರೆ ಇವತ್ತು ಬಂದ್ರೆ ಇವತ್ತೇ ಕೊಡಿಸ್ತೀವಿ, ಇಲ್ಲಾಂದ್ರೆ ನಾಳೆ ಕೊಡ್ತೀರ ಅಂತ ಹೇಳಿದ್ದೀವಿ. ಸ್ವಲ್ಪ ಕೇಳ್ರಿ. ನಿಯಮಾವಳಿಗಳ ಪ್ರಕಾರ 2 ದಿನ ಅವಕಾಶ ಇದೆ ಕೊಡ್ಲಿಕ್ಕೆ, ಉತ್ತರ ಕೊಡ್ಲಿಕ್ಕೆ. ತಕ್ಷಣ ಕೊಡಬಹುದು ಅಥವಾ 2 ದಿನದಲ್ಲಿ ಕೊಡಬಹುದು. ನಾನು ಕೊಡಲ್ಲ ಅಂತ ಹೇಳೋದಿಲ್ಲ. ಇದು ಗಂಭೀರವಾದಂಥ ವಿಚಾರನೆ. ನಿನ್ನೆ ನಡೆದಂಥ ಘಟನೆ ಗಂಭೀರವಾದಂಥ ವಿಚಾರ. ಮೊನ್ನೆ ನಡೆದಂಥ ಘಟನೆ ಗಂಭೀರವಾದಂಥ ವಿಚಾರನೆ. ಉತ್ತರ ಕೊಡಬೇಕು. ಅವ್ರು ಪ್ರಸ್ತಾಪ ಮಾಡಿದ್ದಾರೆ, ಉತ್ತರ ಕೊಡೋಣ. ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದೆ. ಇವರು ಇದಕ್ಕೆ ಧರಣ ಮಾಡ್ತೀವಿ, ಇಲ್ಲಿ ಸದನದ ಸಮಯ ವ್ಯರ್ಥ ಮಾಡ್ತೀವಿ ಅಂತ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಸದನದ ಸಮಯ ವ್ಯರ್ಥ ಮಾಡೋದು ಅಂತಂದ್ರೆ ನಾವು ಈ ರಾಜ್ಯದಕ್ಕೆ ಏನು ಸಂದೇಶ ಕೊಡ್ತೀವಿ? ನಾವು ಏನ್ ಸಂದೇಶ ಕೊಡ್ತೀವಿ? ಮುಖ್ಯಮಂತ್ರಿಗಳಾಗಿ ಹೋಮ್ ಮಿನಿಸ್ಟರ್ಗಿಂತ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ನಾವು ಹೇಳಿದೀವಿ, ಉತ್ತರ ಕರ್ನಾಟಕ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ. ಇವರು ಇದ್ದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ನಾವು ತಯಾರಾಗಿದ್ದೀವಿ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಬರಗಾಲದ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೇನೆ ಇವರು ಧರಣ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಉತ್ತರ ಕರ್ನಾಟಕದಲ್ಲಿ ಘಟನೆ ನಡೆದಿದ್ದು ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಸಮಯ ವ್ಯರ್ಥ ಮಾಡೋದು, ನೀವು ಈಗ ಹೇಳಿದ್ರಿ ನಿಯಮಾವಳಿಗಳು ಬಿಟ್ಟು ನಾವು ಚರ್ಚೆ ಮಾಡ್ಬೇಕಾ? ಆಗ ನಿಯಮಾವಳಿಗಳನ್ನ ರಚನೆ ಮಾಡ್ಕೊಂಡ್ರವ್ರು ಯಾರು? ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ರಚನೆನ. ನೋಟಿಸ್ ಕೊಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ನೋಟಿಸ್ ಕೊಟ್ಟ ಮೇಲೆ ಅವಕಾಶ ಕೊಟ್ಟಿದ್ದೀರಿ ಪ್ರಸ್ತಾಪ ಮಾಡಲಿಕ್ಕೆ. ಸರ್ಕಾರದ ಉತ್ತರ ಕೊಡ್ತಕ್ಕಂಥದ್ದು ಸ್ವಾಮಿ ನೀವು ಈ ಕಡೆ ಸನ್ಮಾನ್ಯ ಅಧ್ಯಕ್ಷರೇ, ಸಮರ್ಥವಾಗಿ ಉತ್ತರ ಕೊಡ್ತೇವೆ. ಅದು ಭಾಗ. ಎರಡನೇ ಭಾಗ, ಈಗ ನಾನು ಬಂದು ಕೂತಿರೋದು ಯಾಕೆ? ವಿರೋಧ ಪಕ್ಷದ ನಾಯಕರು ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಿನ್ನೆಯಿಂದ ಕೂತಿದ್ದೀನಿ. ಇವತ್ತು ಬಂದು ಕೂತಿದ್ದೀನಿ. ನಾನು ಚರ್ಚೆ ಮಾಡಿ ಹೇಳೋಣ ಅಂತೇಳಿ ಏನ್ ಸಲಹೆಗಳು ನಾವು ಮಾಡಿರ್ತಕ್ಕಂಥ ದೋಷಗಳು ಏನ್ ಹೇಳ್ತಾರೆ ಅದಕ್ಕೆ ಹೇಳೋಣ ಅಂತ ನಾನು ಕೂತಿದ್ದೀನಿ.